ಬೆಂಕಿಯ ಮಡಿಲಲ್ಲಿ. ಅಲ್ಲ ಕಣೆ ಮಲ್ಲಿ, ಇತ್ತೀಚೆಗೆ ನಮ್ಮ ಹೆಂಗಂಗೋ ಆಡ್ತಾವಳೆ. ಅದು ಯಾಕಂತಾನೆ ಗೊತ್ತಾಯ್ತಿಲ್ಲ. ಎಲ್ಲ ಶಿವನಿಗೆ ಗೊತ್ತು. ನನ್ನನ್ನ ಕ್ವಾಣೆಯಿಂದ ಹೊರಕ್ಕೆ ಬರಂತಾಳೆ, ಕ್ವಾಣೆಲ್ಲೇ ಇರು ಅಂತ ಹೇಳ್ತಾಳೆ. ಅದೆಂಥದ್ದು ವಿಚಿತ್ರ ವಿಚಿತ್ರ ಕೆಲಸ ಮಾಡಕ್ಕೆ ಹೇಳ್ತಾವಳೆ. ನನ್ಗಂತೂ ಒಂದು ಅರ್ಥ ಆಯ್ತಿಲ್ಲ. ಯೋನು ವಿಚಿತ್ರ ಕೆಲ್ಸನ? ಅದು ಯಮನೇ. ಅಯ್ಯೋ ಮಲ್ಲಿ, ಅವ್ವ ಕರಿತಿದ್ದಾಳೆ. ನಾ ಹೋಯ್ತೀನಿ ನೋಡು. ನೀನ್ ಊಟ ಮಾಡ್ಬೇಕು. ಮಾಡು, ಬರ್ತೀನಿ ಮಲ್ಲಿ. ಅಮ್ಮವ್ರೆ, ಸರಿ, ನಿಮ್ಮ ಹೊಸ ಸೊಸೆ ವಿಷಯ ಏನಾಯ್ತು? ಈ ಮನೆ ಇತ್ಲಿಕಾಯಿಯವಳನ್ನ ಕರ್ಕೊಂಬಂದು ಸೊಸೆ ಮಾಡೋರಂತೆ. ಯಜಮಾನ್ರು ತಲೆ ಮೇಲೆ ಕೂಸಿ ಮೆರೆಸ್ತಾರಂತೆ. ಹಾಗೇನೂ ಇಲ್ಲ. ಅವಳನ್ನ ಅಷ್ಟು ಸ್ವಲ್ಪ ಬಿಟ್ಬಿಡ್ತೀವ? ಅವಳು ಎಲ್ಲಿಟ್ಟಿರ್ಬೇಕು ಅಲ್ಲೇ ಇಟ್ಟಿದ್ದೀವಿ. ತಗೊಬಂದು ಅಲ್ಲ, ಅಡಿಗೆ ಮನೆ ಅನ್ನಕ್ಕಿಲ್ಲ, ದ್ಯಾವ್ರ ಮನೆ ಅನ್ನಕ್ಕಿಲ್ಲ, ನೋಡು ಮನೆ ಅನ್ನಕ್ಕಿಲ್ಲ, ಸೀದಾ ದನ ನುಗ್ಗಂಗ್ ನುಗ್ಬಿಡ್ತಾಳಲ್ಲ ಪೀಕ್ನಾಥಿನ ತಗೊಬಂದು. ಏನು ಆಗ್ಲೇ ಬಂದ್ಬಿಟ್ಟ ಅವಳ ಕತ್ತರಿಸಕ್ಕೆ? ಇನ್ನು ಏನು ತಯಾರಾಗಿಲ್ಲ. ಮತ್ತೆ ತರ್ಕ. ನನಗೆ ಸ್ವಲ್ಪ ಎಣ್ಣೆ ಬೇಕಾಗಿತ್ತು. ಏನಂದ್ರೆ ಇನ್ನೊಂದು ಕಿತ್ತ ಹೇಳು. ನನಗೆ ಎಣ್ಣೆ ದೀಪ ಹಚ್ಚೋದಿಕ್ ಬೇಕಾಗಿತ್ತು. ಅಯ್ಯ ಮನೆ ಹಾಳಗಿತ್ತಿ. ನಿನ್ನಿಂದ ಈ ಮನೆ ತಗೊಂಡು ಉರಿತಿರುವಾಗ ಆ ಕ್ವಾಣೆಯಲ್ಲಿ ಪುಟ್ಟದ ದೀಪ ಹಚ್ಚಾಳಂತೆ. ದೀಪ ಗೊತ್ತು ಇಲ್ವೇನೆ ನಿನ್ಗೆ ದೀಪ ಹಚ್ಚಕ್ಕೆ? ಇಷ್ಟೊಂದಲ್ಲಿ ಏನೇನೆ ನಿನ್ಗೆ? ನಾವು ಕಂಡಿಲ್ದಿರೋ ಸಂಪ್ರದಾಯ ಇವಳ್ದು. ಹೋಗೆ ಏನ್ ನಡೀತಾ ಇದೆ ಇಲ್ಲಿ? ಏನಿಲ್ಲಮ್ಮ, ಎಣ್ಣೆ ಕೇಳಿದ್ಲು. ಯಾಕೆ ಏನು ಅಂತ ವಿಚಾರಿಸ್ತಿದ್ವಿ ಅಷ್ಟೇ. ಅಟಯ್ಯ ಚಂದ್ರಿ, ಅವಳು ಕೇಳಿದ್ದ ನೋಡಿ ಹೋಗು. ಮನೆ ಯಜಮಾನ್ರಿಗೆ ಬೆಲೆ ಬೇಡವಾ? ಅವರು ನಿರ್ಧಾರ ಮಾಡಿದ್ದಾಗಿದೆ. ಅವ್ರ ಮಾತು ಕೇಳೋದು ನಮ್ಮ ಕರ್ತವ್ಯ. ಅವ್ರು ಹೇಳಿಲ್ಲ ಇವಳು ನಮ್ಮನೆ ಭಾವಿ ಸೊಸೆ ಅಂತ? ಅವಳು ಕೇಳಿದ್ದನ್ನ ಇನ್ಮೇಲೆ ಕೊಡಿ ನೀವು. ಈಗ ನೆನ್ಪಾದ ನಾನು ನಿನ್ಗೆ. ನಾನಿಲ್ಲಿ ಎಷ್ಟು ಕಷ್ಟ ಅನ್ಭವಿಸ್ತಾ ಇದೀನಿ ನಿನ್ ಗೊತ್ತಾ? ಏನಾಗ್ಬೇಕು ಹೇಳು? ನಿನ್ಗೆ ನೀನ್ ಹಠನೇ ಮುಖ್ಯ ಅಲ್ವಾ? ನಿಮ್ಮಪ್ಪ ಹೇಳಿದ ಕೆಲ್ಸನ ನೀನ್ ಮಾಡೋದಿಲ್ಲ, ಅವರು ನಿನ್ನನ್ ಬಿಡಲ್ಲ. ಈ ಸಿನಿಮಾದಲ್ಲಿ ನಾಯಕ ನಾಯಕಿನ ಬಿಡಿಸೋದಕ್ಕೆ ಬರಬೇಕು. ಬರಲೆ ಬಂದು ಖಳನಾಯಕನ ಮಾತನ್ನ ಕೇಳಬೇಕು. ಕೇಳ್ತಾನೆ. ಖಳನಾಯಕ ಯಾರು ಹೇಳು? ನಾನೇ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ನಿನ್ನ ಬಂಗಾರದ ಒಡವೆಗಳನ್ನೆಲ್ಲ ಎಲ್ಲಿಟ್ಟಿದ್ಯಾ? ನನಗದು ಸ್ವಲ್ಪ ಅರ್ಥ ಬೇಕಾಗಿತ್ತು. ನನ್ನ ಒಡವೆಗಳೆಲ್ಲ ನಿಮ್ಮ ಅಮ್ಮನ ಹತ್ರನೇ ಇದೆ. ಅವತ್ತು ನನ್ನ ವಜ್ರದ ಮೂಗ್ಬಟ್ಟು ಕಳ್ಕೊಂಡಲ್ಲ, ಅವತ್ತೇ ಎಲ್ಲ ನಿಮ್ಮಮ್ಮ ಈಸ್ಕೊಂಡಿಟ್ರು. ಹಾ, ಒಂದೋ ಎರಡೋ ವಾರ್ಡ್ರೋಬಲ್ಲಿ ಇರಬೇಕು. ಒಟ್ಟಿನಲ್ಲಿ ನಾನು ಅನ್ಕೊಂಡು ನಡಿಬೇಕಷ್ಟೇ. ಇದಕ್ಕೆಲ್ಲ ಒಂದು ಶಾಶ್ವತ ಪರಿಹಾರ ಕಂಡಿಡ್ದಿದ್ದೀನಿ. ಶ್ರೀ ಬಿಟ್ಟೋಗ್ಬಿಡ ಶ್ರೀ. ಶ್ರೀಕಾಂತ, ಒಂದು ಮಾತು ಹೇಳ್ತೀನಿ ಕೇಳು. ಒಂದು ಹೂ ಮೇಲೆ ದುಂಬಿ ಕೂತ್ಕೊಂಡ್ರಿ ಕಣೋ, ಸಿಹಿಯಾದ ಜೇನು ಹುಟ್ಟೋದು. ನಿನ್ನ ಹೂ ನಿನಗೋಸ್ಕರ ಕಾಯ್ತಾ ಇದೆ. ಅದು ಬಾಡೋದಕ್ಕೆ ಮುಂಚೆ ಅದನ್ನ ಅಳಿಸು. ಹೋಗು ಹೋಗ. ಬೆಂಕಿಯ ಮಡಿಲಲ್ಲಿ